ಹಲೋ ಗಾಯ್ಸ್, ಬನ್ನಿ ಇವತ್ತು ನಾವು ಬಾಟ್ಲಿಂದ ಹೇಗೆ ಕ್ರಾಫ್ಟನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು ಸ್ಪ್ರೈಟ್ ಬಾಟ್ಲಿಂದ ಮಾಡ್ತಾ ಇರೋದು. ನೀವು ನೋಡ್ತಾ ಇರೋವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಮೊದಲು ಸ್ಪ್ರೈಟ್ ಬಾಟ್ಲನ್ನ ತೊಗೊಳ್ಳಿ, ಅದರಲ್ಲಿರೋವಂಥ ಲೇಬಲ್ನ ತೆಗೀರಿ. ಓಕೆನಾ, ಲೇಬಲ್ನ ತೆಗೆದ್ರೆ ನೀಟಾಗಿ ಕಾಣಿಸುತ್ತೆ. ಸೊ ಮತ್ತು ಒಂದು 1/4% ಅಷ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ಗೈಸ್. ಫಸ್ಟು ಕಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಮತ್ತು ಅದರಲ್ಲಿ ಡಾಟ್ಸ್ ಇರುತ್ತೆ. ಡಾಟ್ಸು 2 ಡಾಟ್ಸ್ ಬಿಟ್ಬಿಟ್ಟು ನೀವು 3/4% ಅಂದರೆ ಲಿಡ್ಡಿಂದ ನೀವು ಏನು ಕ್ಯಾಪ್ ಹಾಕ್ತೀರ, ಕ್ಯಾಪಿಂದ ಸ್ವಲ್ಪ ಹಿಂದೆ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ, ಈ ಥರ ಲಿಡ್ಡಿಂದ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಫುಲ್ ಮಾಡಿ ಎಷ್ಟು 2 ಡಾಟ್ಸಿಂದ ಎಷ್ಟಾಗತ್ತೆ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ಆ್ಯಂಡ್ ಓಕೆ, ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ ನೀವು. ಸೊ ಈ ಥರ ಎಷ್ಟು 6 ಪೋರ್ಷನ್ ಬಂದಿದೆ ಅಲ್ವಾ. ಸೊ ಹೀಗೆ 2 ಪೋರ್ಷನ್ ಬಿಟ್ಟು ಕಟ್ ಮಾಡಿದ್ರೆ 6 ಪೋರ್ಷನ್ ಬಂದಿದೆ. ಅದನ್ನ ಕಟ್ ಮಾಡ್ಕೋಬೇಕು. ಮತ್ತು ಅದನ್ನು ಲೀವ್ ಶೇಪಲ್ಲಿ, ಅಂದರೆ ತುದಿಯಲ್ಲಿ ವಿ ಶೇಪ್ ಬರೋ ಥರ ಸ್ವಲ್ಪ ಲೀಫ್, ಈಗ ಮಾವಿನ ಎಲೆ ಎಲ್ಲ ಇರುತ್ತಲ್ಲ ಆ ಥರ ಸ್ವಲ್ಪ ಸೈಡನ್ನ ಕಟ್ ಮಾಡ್ಕೊಳ್ಳಿ. ಸೈಡಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಎಲ್ಲದನ್ನು ಹಾಗೆ ಕಟ್ ಮಾಡ್ಕೊಂಡಾದಮೇಲೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಸರ್ ತೊಗೊಳ್ಳಿ. ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಸಿಸರ್ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ತಾ ಬನ್ನಿ. ಅಂದರೆ ಫುಲ್ ಕಟ್ ಮಾಡಿ ಸೈಡಿಂದ, ಒಂದು ಕಡೆ ಸೈಡಿಂದ ಸ್ವಲ್ಪ ಕಟ್ ಮಾಡ್ತಾ ಬರಬೇಕು. ಸೊ ಈ ಥರ ಒಂದೊಂದನ್ನೇ ಕಟ್ ಮಾಡಿ. ಒಂದು ಸೈಡ್ ಕಟ್ ಮಾಡಿ, ಲೆಫ್ಟ್ ಮತ್ತು ರೈಟ್ 2 ಸೈಡ್ ಕೂಡ ನೀವು ಹೀಗೆ ಕಟ್ ಮಾಡ್ತಾ ಬರಬೇಕಾಗತ್ತೆ. ನೋಡಿ ಯಾವ ಎಲ್ಲ ಎಲೆನೂ ಕೂಡ, ಎಲ್ಲ ಪೋರ್ಷನ್ಸ್ನೂ ಕೂಡ ಹೀಗೆ ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಬರಬೇಕು. ಫುಲ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡಿ. ಸೊ ಅದನ್ನು ನೋಡಿ. ಸೊ ಈ ಥರ ಆಗುತ್ತೆ. ಎಲ್ಲವನ್ನು ಕಟ್ ಮಾಡಿ ಆದಮೇಲೆ ನೀವು ಒಂದೊಂದನ್ನೇ ಫೋಲ್ಡ್ ಮಾಡ್ತಾ ಬರಬೇಕಾಗತ್ತೆ, ಒಂದು ಬಿಟ್ಟು ಒಂದು. ಅದರಲ್ಲಿ ನೀವು ಕಟ್ ಮಾಡ್ಕೊಂಡಿರ್ತೀರಲ್ವ, ಅದರಲ್ಲಿ ಒಂದು ಬಿಟ್ಟು ಒಂದು ಕಟ್ ಮಾಡ್ತಾ ಬರಬೇಕಾಗತ್ತೆ ನಿಮಗೆ. ಓಕೆನಾ, ಒಂದು ಬಿಟ್ಟು ಒಂದನ್ನು ಫೋಲ್ಡ್ ಮಾಡಿ, ಬ್ಯಾಕ್ವರ್ಡ್ಸ್ ಅಂದರೆ ಹಿಂದಕ್ಕೆ ಫೋಲ್ಡ್ ಮಾಡ್ತಾ ಬರಬೇಕಾಗತ್ತೆ. ಸೊ ಫೋಲ್ಡ್ ಮಾಡಿದ ಮೇಲೆ ನಿಮಗೆ ಈ ಥರ ಆದ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಲ್ಲದೂ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೊ ಈ ಥರ ಆಯಿತು ಅಲ್ವಾ. ಅದು ಸ್ವಲ್ಪ ಏನಾಗಿದೆ ಅದನ್ನು ಸ್ಟಿಫ್ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ಸಿಸರ್ ತೊಗೊಳ್ಳಿ. ಓಕೆ, ಸಿಸರ್ ತೊಗೊಂಬಿಟ್ಟು ತುದಿನ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ ಗೈಸ್. ಅದನ್ನು ಬೆಂಡ್ ಮಾಡಿಕೊಂಡು ಎಳಿತಾ ಹೋಗಿ. ಸೊ ಈ ಥರ ಆಗುತ್ತೆ. ಓಕೆನಾ, ಸೊ ನೀವು ನೋಡ್ಬೋದು ಇದೀಗ ರೆಡಿಯಾಗಿದೆ. ಆ್ಯಂಡ್ ನೀವು ಮುಚ್ಚುಳ ಕ್ಯಾಪ್ನ ತೆಗೆದುಬಿಟ್ಟು ಕ್ಯಾಪ್ ಹತ್ರ ಒಂದು ಏನು ಕ್ಯಾಪಿಗೆ ಸಪೋರ್ಟ್ಗೆ ಅಂತ ಹಾಕಿರ್ತಾರಲ್ಲ, ಸೊ ಅದನ್ನು ಒಂದನ್ನು ಮುಚ್ಚಳದ ಕ್ಯಾಪಿಂದು ಲಿಡ್ ಇದು ಏನಿದೆ ಅದನ್ನು ತೆಗಿಬೇಕು. ಓಕೆನಾ, ತೆಗೆದ್ಬಿಟ್ರೆ ಸೊ ಮತ್ತೆ ಎಕ್ಸ್ಟ್ರಾ ಒಂದು 3-4 ಅದೇ ಥರ ಸೇಮ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಬಂದ್ಬಿಟ್ಟು ಇದು ಒಂದು ಸ್ಪ್ರೈಟ್ ಬಾಟ್ಲು ಮುಂದೆ ಮಾತ್ರ ಒಂದು 1/4% ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಬಿಕಾಸ್ ಅದು ಸ್ಟ್ಯಾಂಡ್ ಥರ ಯೂಸ್ ಮಾಡಲಿಕ್ಕಾಗತ್ತೆ. ಮತ್ತು ಒಂದು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಓಕೆನಾ, ಚಿಕ್ಕದಾಗಿ ಅಂದರೆ ರೋಲ್ ಥರ ಮಾಡ್ಕೊಳ್ಳಿ. ಸೊ ಅದಕ್ಕೆ ಬಂದ್ಬಿಟ್ಟು ಒಂದನ್ನು ಕೆಳಗಡೆ ಸ್ಟ್ಯಾಂಡ್ ಥರ ಯೂಸ್ ಮಾಡೋ ಅಂಥದ್ದನ್ನು ಕೆಳಗಿಟ್ಬಿಟ್ಟು ಆಮೇಲೆ ನೀವೇನು ಮಾಡ್ಕೊಂಡಿದ್ದೀರ ಇವಾಗ ಅದನ್ನು ಒಂದೊಂದಾಗಿ ಫಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ ಗೈಸ್. ನೋಡಿ, ಒಂದನ್ನು ಫಿಕ್ಸ್ ಮಾಡೋದ್ರಲ್ವ, ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದನ್ನು ಮತ್ತು ಅದೇ ಥರ ಓಕೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಮತ್ತು ಅದರೊಳಗೆ ಅದನ್ನು ಒಂದರೊಳಗೆ ಒಂದನ್ನು ಸೇರಿಸ್ಕೊತಾ ಬರಬೇಕಾಗತ್ತೆ. ಹೀಗೆ ನಾನು ಒಂದರೊಳಗೆ ಒಂದು 3 ಸೇರಿಸಿದ್ದೀನಿ. ಓಕೆನಾ, ಒಂದರೊಳಗೆ ಒಂದು 3ನ ಸೇರಿಸಿದೆ. ಓಕೆ, ಸೇರಿಸಿದಾಗ ನೋಡಿ ಗೈಸ್ ಈ ಥರ ಬಂತು ಫೈನಲಿ. ಸೊ ಇದನ್ನು ಇಡ್ಬೋದು, ಶೋಕೇಸ್ಗೋಸ್ಕರ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಬ್ಯೂಟಿಫುಲ್ ಅನಿಸುತ್ತೆ ಹೋಮ್ ಡೆಕೋರ್.
ಸೊ ನಾವು ಸುಮ್ಮನೆ ಸ್ಪ್ರೈಟ್ ಕುಡಿದ್ಬಿಟ್ಟು ತೆಗ್ದು ಎಸಿತಾ ಇರ್ತೀವಿ. ಸೊ ಅದನ್ನು ಒಂದು ಈ ಥರ ಮಾಡಿಕೊಂಡ್ರೆ ಹೋಮ್ ಡೆಕೋರ್